ಕಾಲಗರ್ಭ ಸೇರಿದೆ 7 ಬೀಳಿನ 2025 ಹೊಸ ವರ್ಷ 2026ಕ್ಕೆ ಭರ್ಜರಿ ವೆಲ್ಕಮ್. ಎಲ್ಲೆಲ್ಲೂ ಸಡಗರ, ಜೈಕಾರ, ಹರ್ಷೋದ್ಗಾರ. ಬೆಂಗಳೂರಿನಲ್ಲಂತೂ ಮುಗಿಲು ಮುಟ್ಟಿತ್ತು ನ್ಯೂ ಇಯರ್ ಸಂಭ್ರಮ. ಬೆಂಗಳೂರಿನ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಂದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಅಲ್ಲಂತೂ ಯುವ ಪ್ರವಾಹ. ಅದರಂತೆ ಕೋರಮಂಗಲದಲ್ಲೂ ಕೂಡ ತುಂಬಿ ತುಳುಕಿದೆ ಯುವ ಸಮೂಹ. ಪಬ್ ಕ್ಲಬ್ಗಳಲ್ಲಂತೂ ಮಸ್ತ್ ಡಾನ್ಸ್ ಮತ್ತೇರಿಸಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ ಜನ. ಭರ್ಜರಿಯಾಗಿ ಸಂಭ್ರಮದಿಂದ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು, ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿದಂತಹ ಕ್ಷಣಕ್ಕೆ ಸಾಕ್ಷಿಯಾದ ದೃಶ್ಯ ನೋಡ್ತಾ ಇದ್ದೀವಿ. ಎಂಜಿ ರಸ್ತೆಯಲ್ಲಂತೂ ಜನಸಾಗರ. ಆದರೆ ಎಲ್ಲೂ ಸಮಸ್ಯೆ ಆಗಬಾರ್ದು ಅಂತ ಖಾಕಿ ಕೂಡ ಸರ್ಪಗಾವಲಿತ್ತು. ಕಟ್ಟುನಿಟ್ಟಿನ ಕ್ರಮ. ಖುದ್ದು ಪೊಲೀಸ್ ಕಮಿಷನರ್ ಅಖಾಡಕ್ಕಿಳಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರ್ದು, ಯಾವ ಪುಂಡಿಗೂ ಕೂಡ ಅವಕಾಶ ಸಿಗಬಾರ್ದು ಅಂತ ಎಲ್ಲೆಡೆ ಖಾಕಿ ನಿಗಾ ಇಟ್ಟಿತ್ತು, ಹದ್ದುಬಸ್ತಿನಲ್ಲಿಟ್ಟಿದ್ರು. ಎಂಜಿ ರಸ್ತೆಯ ದೃಶ್ಯ ನೋಡ್ತಾ ಇದ್ದೀವಿ. 2026ನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಜನ ಸೇರಿದ್ರು. ಜೊತೆಗೆ ವಿವಿಧ ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯ ಕೂಗು ಮುಗಿಲು ಮುಟ್ತಾ ಇದೆ. ಬೆಂಗಳೂರಿನಲ್ಲಿ ಈ ಸಂಭ್ರಮಾಚರಣೆಯ ಜೊತೆಗೆ ಕೆಲವೊಂದು ಅವಾಂತರಗಳು ಕೂಡ ಆಗಿವೆ. ಕಿಕ್ ಕಿರಿಕ್ ಭಾರಿ ಜೋರಾಗಿದ್ದು, ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಯುವ ಸಮೂಹ ಸಾಗರದಂತೆ ಉಕ್ಕುತ್ತಿದೆ. ಜೈಕಾರ, ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಸಂಭ್ರಮ ಸಡಗರ ಮೇರೆ ಮೀರಿದೆ. ಉಲ್ಲಾಸ ಉತ್ಸಾಹ ತಾರಕಕ್ಕೇರಿದೆ. ಮಸ್ತ್ ಮ್ಯೂಸಿಕ್, ಫುಲ್ ಡ್ಯಾನ್ಸ್, ಕಿಕ್ಕು 2025ಕ್ಕೆ ವಿದಾಯ, 2026ಕ್ಕೆ ಅದ್ಧೂರಿ ಸ್ವಾಗತ. ನ್ಯೂ ಇಯರ್ಗೆ ಎಲ್ಲೆಡೆ ಭರ್ಜರಿ ವೆಲ್ಕಮ್. ಮುಗಿದೇ ಹೋಯ್ತು 2025. ಕಾಲಗರ್ಭ ಸೇರಿತು. 2026ಕ್ಕೆ ಭರ್ಜರಿ ಸ್ವಾಗತ ಕೋರಲಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಯುವ ಸಮೂಹ ಹರಿದು ಬಂದಿತ್ತು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಜನಸಾಗರವೇ ಸೇರಿತ್ತು. ಪೊಲೀಸರು ಇಲ್ಲಿ ಪ್ರವೇಶ ಮತ್ತು ನಿರ್ಗಮನಕ್ಕೆ ಬ್ಯಾರಿಕೇಡ್ ಹಾಕಿ ಬಿಗಿ ಭದ್ರತೆ ಮಾಡಿದ್ರು. 12 ಗಂಟೆ ತುಂಬಿ 2026ಕ್ಕೆ ಕಾಲಿಡ್ತಿದ್ದಂತೆ ಕೇಕೆ, ಶಿಳ್ಳೆ, ಚಪ್ಪಾಳೆ, ಹರ್ಷೋದ್ಗಾರ ಬೀಲು ಮುಟ್ಟಿತ್ತು. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಫ್ಟರ್ ಪಾರ್ಟಿ ನಾವು ಕಂಪ್ಲೀಟ್ ಮಾಡಿ ಸೇಫ್ ಆಗಿ ಜೋನ್ ಮಾಡೋಕ್ಕೆ ಪ್ರತಿಯೊಂದು ಪೊಲೀಸರು ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. ತುಂಬ ಊರ ಕಡೆಯಿಂದ ಬಂದಿರೋರೆಲ್ಲ ಸೇಫ್ ಆಗಿ ಬಂದಿದ್ದೀರಾ. ಸೇಫ್ ಆಗಿ ಜರ್ನಿ ಆಗಲಿ, ಸೇಫ್ ಆಗಿ ಊರಿಗೆ ಹೋಗಿ ಸೇರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಜನರ ನಿಯಂತ್ರಣಕ್ಕೆ ಖುದ್ದು ಫೀಲ್ಡ್ಗಿಳಿದ ಪೊಲೀಸ್ ಕಮಿಷನರ್. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನಿನ್ನೆ ಖುದ್ದು ಫೀಲ್ಡ್ಗಿಳಿದಿದ್ರು. ಮಧ್ಯರಾತ್ರಿವರೆಗೂ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಜನರ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಸ್ಥಳದಲ್ಲಿ ಪೊಲೀಸರಿಗೆ ನಿರ್ದೇಶನ ನೀಡಿದ್ರು. ಮೊದಲಾಗಿ ನಾನು ಬೆಂಗಳೂರು ಸಿಟಿ ಪೊಲೀಸ್ ಪರವಾಗಿ ನಿಮ್ಮೆಲ್ಲರಿಗೆ ಹೊಸ ವರ್ಷ ಶುಭಾಶಯ ಹೇಳ್ತೇನೆ. ಹೊಸ ವರ್ಷದ ನಾವು ಕಾಲಿಟ್ಟಿದ್ದೀವಿ. ನೀವು ಕೂಡ ನೋಡಿದ್ದೀರಾ ಯಾವ ರೀತಿ ನಮ್ಮ ಎಂಟೈರ್ ಸಿಟಿ ಪೊಲೀಸ್ ಅವರು ಒಳ್ಳೆ ರೀತಿಯಿಂದ ಇಡೀ ಸಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಅವರು ಇನ್ನೂ ನಡೀತಾ ಇದೆ. ನಮ್ಮದು 12 ಗಂಟೆ ಆದ ತಕ್ಷಣ ಈ ಏರಿಯಾದಲ್ಲಿ ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಒಂಥರ ವಾತಾವರಣ ಭಾಳ ಒಂದು ಹೀಟಪ್ ಆಗಿಬಿಡ್ತದೆ. ಈ ಸರಿ ಕೂಡ ಆಗಿತ್ತು. ಬಟ್ ನಮ್ಮವರು ಭಾಳ ಒಂದು ಶಾಂತಿ ರೀತಿಯಿಂದ ಮಾಡಿ ನಿಭಾಯಿಸಿದ್ದಾರೆ. ಸೊ ಇನ್ನೊಮ್ಮೆ ಸರಿ ನಮಗೆ ನಾವು ಎಲ್ಲರೂ ಒಳ್ಳೆ ರೀತಿಯಿಂದ ಹೊಸ ವರ್ಷ ಕಾಲಿಡೋಣ. ಮತ್ತೆ ಮುಂದಿನ ವರ್ಷದಲ್ಲಿ ಇನ್ನೂ ಒಳ್ಳೆ ಕೆಲಸ ಆಗಲಿ ಅಂತ ಹಾರೈಸ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇನ್ನು ನಿನ್ನೆ ರಾತ್ರಿ 10 ಗಂಟೆಯಿಂದಲೇ ಬೆಂಗಳೂರಿನೆಲ್ಲೆಡೆ 50 ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು. ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು.
ಒಟ್ಟಾರೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ಬೆಂಗಳೂರಿಗೆ ಕಪ್ಪು ಚುಕ್ಕೆ ತಂದಿಟ್ಟಿತ್ತು. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸಕಲ ರೀತಿಯಲ್ಲೂ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಲಕ್ಷ ಲಕ್ಷ ಜನ ಸೇರಿದ್ರು. ಬ್ಯಾರಿಕೇಡ್ ಹಾಕಿ ಅಚ್ಚುಕಟ್ಟಾಗಿ ಈ ಬಾರಿ ನಿರ್ವಹಣೆ ಮಾಡಲಾಗಿದೆ. ಅದೇನೇ ಇರಲಿ, 2025ರ ಕಹಿ ಘಟನೆಯನ್ನ ಮರೆತು 2026ರ ಹೊಸ ವರ್ಷದಲ್ಲಿ ಹೊಸ ಕನಸುಗಳೊಂದಿಗೆ ಎಲ್ಲರೂ ಹೊಸ ಸಂಕಲ್ಪ ಮಾಡೋಣ. ಬ್ಯೂರೋ ರಿಪೋರ್ಟ್, ಟಿವಿ9.